ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಾನು ವ್ಲಾಗ್ ಮಾಡ್ತಾಯಿದ್ದೀನಿ ಬೆಳಗ್ಗೆನೇ. ಏನು ಅಂತಂದರೆ ಇವಾಗ ಧನ್ಯಾಗೆ 9 ತಿಂಗಳ ಐತೆ. ಸೊ ಹಾಗಾಗಿ ನಾವು ಅಕ್ಕಿಗೆ ಜವಳ ತೆಗಿಬೇಕು. ಜವಳ ತೆಗೆಸ್ಕೊಂಬರ್ಬೇಕು, ಹೋಗಬೇಕು. ನಮ್ಮ ಮನೆ ದೇವರು ರಾಚೋಟಿ ವೀರಭದ್ರೇಶ್ವರ, ಅಲ್ಲಿಗೆ ಹೋಗಬೇಕು ಜವಳ ತೆಗೆಸೋಕೆ. ಅದಕ್ಕೆ ನಾವು ಇನ್ನೂ 2 ದಿವಸ ಇತ್ತು ಹೋಗೋದಕ್ಕೆ. ಟ್ರೈನಿಗೆ ಹೋಗೋದಲ್ಲ, ಕಾರ್ ತೊಗೊಂಡು ಹೋಗ್ಬೇಕಂದೀವಿ. ನಮ್ಮ ಮನೆಯವರು ಶಬರಿಗೆ ಹೋಗಿದ್ರಲ್ಲ, ಸೊ ಬರೋಷ್ಟಿಗೆ ಟಯರ್ಡ್ ಆಗಿರ್ತಾರೆ. ಟ್ರೈನ್ ಅಂತಂದರೆ ಸ್ವಲ್ಪ ರೆಸ್ಟ್ ಸಿಗ್ಬೋದು ಅಲ್ಲಿ ಅಂತೇಳಿ ಟ್ರೈನಿಗೆ ಹೊಂಟಿದ್ದೀವಿ. ಎಲ್ಲ ರಿಸರ್ವೇಷನ್ ಅದೆಲ್ಲ ಆಗಿದೆ. ಸೊ ನಾವೀಗ ರೆಡಿ ಆಗಬೇಕು. ಅದಕ್ಕೆ ಅಂತೇಳಿ ಹೋಗ್ಬೇಕಾದ್ರೆ ಬುತ್ತಿ ಅದು ತೊಗೊಂಡು ಹೋಗ್ಬೇಕಲ್ಲ ಏನಾರು ಅಂಥೇಳಿ, ಮಧ್ಯಾಹ್ನ ಊಟಕ್ಕೆ ಹಂಗಂತೇಳಿ ಇವತ್ತು ಚುಡುವ ಅವಲಕ್ಕಿ ಅದೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡಬೇಕು ಇವತ್ತು ಆಗುತ್ತೋ ಇಲ್ಲೋ, ನಾಳೆ ಆದ್ರೂ ಆಗ್ಬೋದು. ಇನ್ನೂ 2 ದಿವಸ ಇದೆ. ನಾವು ಇನ್ನೂ ಬಟ್ಟೆ ಅದೇನು ಇಟ್ಕೊಂಡಿಲ್ಲ, ಏನೇನು ಹೊಯ್ಬೇಕು ಏನೇನೋ ತಯಾರಿ ಇಲ್ಲ, ಅದನ್ನು ಮಾಡಬೇಕು. ಇವಾಗ ನಾನಿಲ್ಲಿ ಬೆಳಗ್ಗೆ ಗಂಜಿ ಮಾಡಕತ್ತೀನಿ. ದನ್ನಾಗ ಮತ್ತು ಅತ್ತಿನೂ ಗಂಜಿ ತೊಗೋತಾರೆ ಬೆಳಗ್ಗೆ. ಅವರಿಬ್ಬರಿಗೂ ಗಂಜಿ ಮಾಡಿಕೊಟ್ಟು ನಾಷ್ಟ ಅದೆಲ್ಲ ಮಾಡಿ ಇವತ್ತು ತಲೆಗೆ ಮೆಹಂದಿ ಹಚ್ಕೋಬೇಕಂತ ಐತೆ. ನೋಡೋಣ ಏನೇನಾಗುತ್ತೆ ಅಂತೇಳಿ. ಭಾಳ ದಿವಸ ಆಯಿತು ನಾನು ಒಟ್ಟು ಮೆಹಂದಿನೇ ಹಚ್ಕೊಂಡಿಲ್ಲ. ಡೆಲಿವರಿ ಆದಮೇಲೆ ಹಚ್ಕೊಂಡೇ ಇಲ್ಲ ಮೆಹಂದಿ. ಇವತ್ತು ಹಚ್ಕೋಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. 9 ತಿಂಗಳಲ್ಲೇ ಜವಳ ಕೊಡ್ತಾರಂತ, ಇಲ್ಲಂತಂದರೆ 11 ತಿಂಗಳು 1 ವರ್ಷದಲ್ಲೇ ಕೊಟ್ಟರೆ ಚಲೋ ಅಂಥೇಳಿ ನಾವು 9 ತಿಂಗಳ, ಇವಾಗ 29 ಬಂದರೆ ಧನ್ಯಾಗ 9 ಕಂಪ್ಲೀಟ್ ಆಗಿಬಿಡ್ತಾ. ಹಂಗಾಗಿ ಇಕ್ಕಿದು ಜವಳ 22ಗಿತ್ತು. ಅಯೋಧ್ಯೆಗೆ ರಾಮ ಮಂದಿರ ಓಪನಿಂಗ್ ಇತ್ತಲ್ಲ, ಸೊ ಅದೇ ದಿವಸನೇ ಇದೆ ನೋಡಿರಿ ಇಕ್ಕಿದು ಜವಳ. ಅವತ್ತೇ ಇಟ್ಕೊಂಡಿದ್ದೀವಿ 22ಗೆ. ನಾವು ಹೋಗೋದು 21ಗೆ ಹೋಗ್ತೀವಿ ನಾವು. 1 ದಿವ್ಸ ಹೋಗೋದು, 1 ದಿವ್ಸ ಜವಳ ತೆಗೆಸ್ಕೊಳ್ಳೋದು, ಮತ್ತು ಮರುದಿವ್ಸ ಬರೋದು. 3 ದಿವ್ಸ ಹೋಗ್ತೀವಿ. ಇವಾಗ ಹಾಗೆ ನಾನು ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾಯಿದ್ದೀನಿ. ಇಲ್ಲಿ ಬೆಳಗ್ಗೆ ನಮಗೆ ಉಪ್ಪಿಟ್ಟು ಮಾಡ್ಕೋತಾ ಇದ್ದೀನಿ ನೋಡಿ. ಧನ್ಯ ಒಂದು ಸ್ವಲ್ಪ ಗಂಜಿ ತಿನ್ನಿಸಿ ಅಕ್ಕಿನ ಮಲಗಿಸ್ಬಿಟ್ರೆ ಆಯಿತು. ನಮಗೆ ಒಂದು ಅರ್ಧ ಗಂಟೆ ಮಕ್ಕೋತಾಳೆ ಅಷ್ಟೇ, ಭಾಳ ಹೊತ್ತು ಮಕ್ಕೊಳ್ಳೋದಿಲ್ಲ. ಟೈಮ್ ಹಚ್ಚಿದ್ರೆ ಕರೆಕ್ಟಾಗಿ ಅರ್ಧ ಗಂಟೆನೇ ಮಕ್ಕೋತಾಳೆ. ಅಷ್ಟರಲ್ಲಿ ನಾನು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಕಡೆಗೆ ಆಗಿಬಿಟ್ರೆ ಆಯಿತು ಅಂಥೇಳಿ ಹಾಗೆ ಗಂಜಿ ಮಾಡ್ತಾಯಿದ್ದೀನಿ. ಈ ಕಡೆ ಬ್ರೇಕ್ಫಾಸ್ಟ್ಗೂ ಮಾಡ್ತಾಯಿದ್ದೀನಿ. ಇವತ್ತು ಬೆಳಗ್ಗೆನೇ ಅಡುಗೆನೂ ಮಾಡಾಕತ್ತಿದ್ದೆ, ಯಾಕಂದರೆ ಬೇರೆ ಬಟ್ಟೆ ಏನಾದರೂ ವಾಶ್ ಮಾಡೋವಿದ್ವು ಅಂದರೆ ಅವೆಲ್ಲ ತೆಗಿಬೇಕು, ತೆಗೆದು ಹಾಕ್ಬೇಕಂತೇಳಿ ಜಲ್ದಿ ಕೆಲಸ ಮಾಡ್ಕೊಳ್ತಾ ಇದ್ದೆ ಬೆಳಗ್ಗೆನೇ. ನೋಡೋಣ ಎಲ್ಲೆಲ್ಲಿಗೆ ಆಗುತ್ತೆ ಅಂತ, ಏನೇನಾಗುತ್ತೆ ಅಂತ. ಇವಾಗ ದನ್ನನ ಇದು ವಾಕರ್ ಮೇಲೆ ಕುಂದಿರಿಸ್ಬಿಡ್ತೀವಿ. ಕಾಲು ಹತ್ತದಕ್ಕಿದ್ದು, ಆದರೆ ಹಿಂದ ಹೋಗಿಬಿಡ್ತಾಳೆ. ಮನೆ ತುಂಬ ತಿರ್ಗೋದು, ಸಾಮಾನೆಲ್ಲ ಕಿತ್ತು ಹಾಕೋದು. ಅದು ಎಳ್ನೀರು ನೋಡ್ರಿ ನಮ್ಮ ಗಿಡದಾಗೆ ಬಿಟ್ಟಿದ್ವು, ತೆಗೆದೀವಿ. ಒಂದಿಷ್ಟು ತೆಗೆದಿಟ್ಟಿದ್ವಿ. ಈಗ ಇಲ್ಲಿ ಬೆಂಡೆಕಾಯಿ ಖಾರ ಮಾಡ್ತಾಯಿದ್ದೀನಿ, ಮತ್ತು ತೊಂಡೆಕಾಯಿ ಪಲ್ಯ. ಬೆಳಗ್ಗೆ ಉಪ್ಪಿಟ್ಟು ಮಾಡ್ಬೇಕಂತ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಎಲ್ಲ ಹೆಚ್ಚಿಟ್ಟು ರೆಡಿ ಮಾಡಿಬಿಟ್ಟಿದ್ವಿ. ಇಲ್ಲಿ ಧನ್ಯಾಗ ಗಂಜಿಗೂ ಎಲ್ಲ ರೆಡಿಯಾಗಿದೆ. ನಾನು ಬೆಂಡೆಕಾಯಿ ಖಾರ ಹೆಂಗೆ ಮಾಡ್ತೀನಿ ಅಂದರೆ, ಬೆಂಡೆಕಾಯಿನ ಒಂದರಲ್ಲಿ 2-3 ಪೀಸ್ ಮಾಡಿ ಅದಕ್ಕೆ ಮೆಣಸಿನ್ಕಾಯಿ, ಶೇಂಗಾ ಎಲ್ಲ ಎಣ್ಣೆ ಅದು ಹಾಕಿ ಚಲೋ ಹೊತ್ನಾಗ ಹುರಿದು ಉಪ್ಪು ಖಾರ ಕೊತ್ತಂಬರಿ ಅದು ಹಾಕಿ ಮಿಕ್ಸಿ ಮಾಡಿಬಿಡೋದು ಅಷ್ಟೇ. ಈಸಿ ಬೆಂಡೆಕಾಯಿ ಖಾರ, ಅದು ಭಾರಿ ರುಚಿ ಇರುತ್ತೆ. ಹಂಗೆ ಮಾಡಿ ನೋಡಿರಿ. ಒಂದೊಂದು ಸರಿ ಶೇಂಗಾ ಹಾಕ್ತೀನಿ, ಒಂದೊಂದು ಸರಿ ಶೇಂಗಾ ಹಾಕಲ್ಲ. ಇವತ್ತು ಶೇಂಗಾ ಹಾಕಿದ್ದೀನಿ. ಇವಾಗ ಧನ್ಯನಿಗೆ ಗಂಜಿ ಮಾಡಿ ತಿನ್ನಿಸಿ ಆಕಿನ ಮಲಗಿಸ್ಬಿಡ್ಬೇಕು. ಅವಳದು ಅದು ವಾಕರ್ಲಿ ಕುಂದಿರಿಸ್ಬಿಡ್ತೀವಲ್ಲ, ಹಿಂದಿಂದ ಹೋಗ್ತಾಳೆ. ಡಬ್ಬಿ ಮುಚ್ಚಳ ತೆಗೆದು ಹೋಗ್ಕೊಡೋದು, ಕವರ್ ಹೋಗ್ಕೊಡೋದು, ಈಗ ಸಣ್ಣ ನಡೆದ ಕೆಲಸ ಅದು. ಸರಿ, ಇವಾಗ ನೋಡಿ ಮೆಹಂದಿ ಕಲಿಸ್ತಾ ಇದ್ದೀನಿ. ನಾನು ಯಾವ ಥರ ಕಲಿಸ್ತೀನಿ ಅಂತಂದರೆ, ಟೀ ಡಿಕಾಕ್ಷನ್ ಮಾಡ್ತೀನಿ ನಾನು. ಚಾ ಪುಡಿ ಅದು ಹಾಕಿ ಇದಕ್ಕೆ ಒಂದು 2 ಪ್ಯಾಕೆಟ್ ಹಾಕ್ತೀನಿ ನಾನು ಬ್ರೂ ಕಾಫಿ ಪೌಡರ್. ನೀವು ಮೇಲೇ ಹಾಕೋಬೋದು, ನಾನು ಇದರಲ್ಲೇ ಕುದಿಸ್ಬಿಡ್ತೀನಿ ಕಾಫಿ ಪೌಡ್ರ್ ಹಾಕಿ.
ಒಂದು ಗ್ಲಾಸ್ ನೀರು ತೊಗೊಂಡಿದ್ದೀನಿ ನಾನಿಲ್ಲಿ. ಅದಕ್ಕೆ ಒಂದು 2 ಚಮಚದಷ್ಟು ಚಾಪುಡಿ, 2 ಕಾಫಿ ಪೌಡ್ರ್ ಹಾಕ್ಕೊತಿದ್ದೀನಿ. ನಾನು ಲವಂಗನೂ ಕುಟ್ಟಿ ಹಾಕ್ತೀನಿ, ಒಂದು 3 ಲವಂಗನ ಕುಟ್ಟಿ ಹಾಕ್ತೀನಿ ನಾನು. ಮತ್ತು ಇದಕ್ಕೆ ಕರಿಬೇವು ಸೊಪ್ಪು ಹಾಕಬೇಕು. ಕರಿಬೇವು ನಮ್ಮದು ಕೂದಲು ಬೆಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ, ಆಮೇಲೆ ಕೂದಲು ಕಪ್ಪಾಗೋದಕ್ಕೂ ಹೆಲ್ಪ್ ಮಾಡುತ್ತೆ. ಸೊ ಹಂಗಾಗಿ ಕರಿಬೇವು ಸೊಪ್ಪನ್ನ ಹಾಕ್ತೀನಿ. ಆಮೇಲೆ ಇದಕ್ಕೆ ಇದನ್ನು ಬಾಯ್ಲ್ ಮಾಡಬೇಕು. ಇವಾಗ ಒಂದು 5 ನಿಮಿಷನ ಬಾಯ್ಲ್ ಮಾಡ್ಬೇಕು ಚೆನ್ನಾಗಿ. ಅದೆಲ್ಲ ಚಾಪುಡಿ ಎಲ್ಲ ಚೆಂದ ಕುದಿಬೇಕಲ್ಲ, ಒಂದು 5 ನಿಮಿಷ ಬಾಯ್ಲ್ ಮಾಡ್ಬೇಕು ಇದನ್ನು. ನಾನು ನುಪೂರ್ ಮೆಹಂದಿ ಯೂಸ್ ಮಾಡ್ತೀನಿ. ನುಪೂರ್ ಮೆಹಂದಿ ಫಸ್ಟು ನಾನು ಮೆಹಂದಿನ ಹಚ್ಕೊತಿದ್ದೆ. ಆಮೇಲೆ ಲಾರಿಯಲ್ಗೆ ಹೋಗಿ ಸ್ಟ್ರೇಟ್ನಿಂಗ್ ಮಾಡಿಸ್ಕೊಂಡೆ ಹೇರ್. ಅವರು ಏನಂದ್ರು ಮೆಹಂದಿ ಹಚ್ಕೊಳ್ಳೋದ್ರಿಂದ ಡ್ಯಾಮೇಜ್ ಆಗುತ್ತೆ ಅಂದರು. ಸ್ಟ್ರೇಟ್ನಿಂಗ್ ಮಾಡಿಸ್ಕೊಂಡ್ಮೇಲೆ ಅದು ಡ್ಯಾಮೇಜ್ ಆಯಿತು ಕರೆ ಹೇಳ್ಬೇಕಂದ್ರೆ ಕೂದಲು. ಈ ಮೆಹಂದಿನೇ ಹಚ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ನಾನು. ಇದಕ್ಕೆ ಒಂದು ಹಿಡಿಯಷ್ಟು ಹಾಕಿದ್ದೀನಿ ನಾನು ಕರಿಬೇವು ಹಾಕಿ ಒಂದು 2 ನಿಮಿಷಕ್ಕೆ ಬಾಯ್ಲ್ ಮಾಡ್ಕೊಂಬಿಡೋದು. ಇವಾಗ ಇದನ್ನು ಕುದಿಸಿ ಇದನ್ನು ಸ್ವಲ್ಪ ಹೊತ್ತು ಆರಬೇಕಿದು. ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಕಲಿಸ್ಕೊಳ್ಬೇಕು. ಆಮೇಲೆ ನಾನು ಮೊಸರು ತೊಗೊತೀನಿ, ಒಂದು 3-4 ಚಮಚ ಸಾಕು ಅನ್ಕೊತೀನಿ. ಮೊಸರು ಸಣ್ಣ ಚಮಚ 3-4 ಚಮಚ ಮೊಸರು ತೊಗೊಂಡಿದ್ದೀನಿ. ಆಮೇಲೆ ಅರ್ಧ ನಿಂಬೆಹಣ್ಣು ತೊಗೊಂಡಿದ್ದೀನಿ. ಡ್ಯಾಂಡ್ರಫ್ ಅದೇನೇನು ಇದ್ದರೆ ಹೋಗುತ್ತೆಲ್ಲ. ತಲೆಯಲ್ಲಿ ಸಣ್ಣ ಸಣ್ಣ ಬಕ್ಕಿನೂ ಇರುತ್ತೆ, ತಲೆಯೆಲ್ಲ ಬೆವರು ಬಿಟ್ಟು ಒಂಥರ ಆಗಿರುತ್ತಲ್ಲ, ಇದು ನಿಂಬೆಹಣ್ಣು ಹಚ್ಚೋದ್ರಿಂದ ಕಡಿಮೆ ಆಗುತ್ತೆ. ಡ್ಯಾಂಡ್ರಫ್ ಕೂಡ ಕಡಿಮೆ ಆಗುತ್ತೆ ಮೊಸರು ನಿಂಬೆಹಣ್ಣು ಹಾಕೋದ್ರಿಂದ. ಆಮೇಲೆ ಮೊಸರು ಹಾಕೋದ್ರಿಂದ ಕೂದಲು ಸ್ವಲ್ಪ ಶೈನಿಂಗ್ ಕೂಡ ಬರುತ್ತೆ. ಹಂಗಾಗಿ ಮೊಸರು ಹಾಕ್ತೀನಿ ನಾನು. ಇವಾಗ ಇದು ಕುದಿಯಕತ್ತದ ನೋಡ್ರಿ. ಆಯ್ತು, ಇವಾಗ ಒಂದು 5 ನಿಮಿಷ ತನಕ ಬಾಯ್ಲ್ ಮಾಡಿದ್ದಾಯ್ತು. ಇವಾಗ ಗ್ಯಾಸ್ ತೆಗೆದಿದ್ದು ಸ್ವಲ್ಪ ತಣ್ಣಗಾಗಬೇಕಿದು. ಇವಾಗ ನಾನಿಲ್ಲಿ ಕೆಬ್ಬಣ ಕಡಾಯಿ ತೊಗೊಂಡಿದ್ದೀನಿ. ಕೆಬ್ಬಣದ ಪಾತ್ರೆಯಲ್ಲೇ ಕಲಿಸೋದ್ರಿಂದ ಕೂದಲು ಚಲೋ ಇರುತ್ತೆ, ಸ್ವಲ್ಪ ಬ್ಲ್ಯಾಕ್ ಆಗುತ್ತೆ, ಆಮೇಲೆ ಶೈನಿ ಆಗುತ್ತೆ. ಕೆಬ್ಬಣ ಪಾತ್ರೆಯಲ್ಲೇ ಕಲಿಸ್ಬೇಕು. ನಿಮ್ಮ ಹತ್ರ ಕೆಬ್ಬಣ ಪಾತ್ರೆ ಇಲ್ಲ ಅಂತಂದ್ರೆ ನಾರ್ಮಲ್ ಆಗಿ ನೀವು ಯಾವಾಗಲೂ ಮೆಹಂದಿ ಆಯಿತು ಏನೋ ತಲೆ ಹಚ್ಕೋದ್ರಿಂದ ಅದರಲ್ಲೇ ಕಲಿಸ್ಕೊಳ್ಬೋದು. ನಾನಿಲ್ಲಿ ನುಪೂರ್ ಪ್ಯಾಕೆಟ್ ತೊಗೊಂಡಿದ್ದೀನಿ ನೋಡಿ, ಸಣ್ಣ ಇತ್ತು ಇಲ್ಲಿ. ನಾನು ಸಣ್ಣವೇ ತೊಗೊಂಡಿದ್ದೀನಿ, ಎಷ್ಟು 4 ತೊಗೊಂಡಿದ್ದೀನಿ. ನೀವು ನಿಮ್ಮ ಹೇರ್ ಲೆಂತ್ ಮೇಲೆ ತೊಗೊಳ್ಬೋದು. ನಾನು 4 ನುಪೂರ್ ಪ್ಯಾಕೆಟ್ ತೊಗೊಂಡಿದ್ದೀನಿ. ದೊಡ್ಡ ಪ್ಯಾಕೆಟ್ ಅಂತಂದರೆ 1.5 ಅನ್ಕೋತೀನಿ ಅಷ್ಟೇ. ಯಾಕಂದರೆ ನಾನು ಅತ್ತಿ ಇಬ್ಬರು ಹಚ್ಕೊಂಡಿದ್ದೀವಿ, ಸ್ವಲ್ಪ ಹಂಗಾಗಿ ಸ್ವಲ್ಪ ಜಾಸ್ತಿನೇ ಕಲಿಸಿದ್ದೆ ನಾನು. ಇವಾಗ 4 ನುಪೂರ್ ಪ್ಯಾಕೆಟನ್ನು ನಾನು ಒಡೆದು ಹಾಕ್ತಾಯಿದ್ದೀನಿ ನೋಡಿ. ಇವಾಗ ಇದು ಏನಿಲ್ಲ ಅಂತಂದ್ರೆ ಒಂದು 3-4 ತಾಸನ ನೆನಿಬೇಕು, ಚೆನ್ನಾಗಿ ನೆನಬೇಕು ಮೆಹಂದಿ. ಅದು ಎಷ್ಟು ಚೆಂದ ನೆನೀತದಂದ್ರೆ ಅಷ್ಟು ಎಫೆಕ್ಟ್ ಕೊಡ್ತದೆ ಅಂತ ಹೇಳ್ಬೋದು. ಯಾಕಂತಂದರೆ ಅದು ಚೆನ್ನಾಗಿ ನೆನಿಬೇಕು. ಒಂದು 3-4 ತಾಸಾದರೂ ನೆನಿಬೇಕು ಇದನ್ನು. ಇವಾಗ ಇದಕ್ಕೆ ಮೊಸರು ತೊಗೊಂಡು ಮೊಸರು ಹಾಕ್ತಾಯಿದ್ದೀನಿ ನೋಡಿ. 3 ಚಮಚದಷ್ಟು ಇರ್ಬೋದು, ಸಣ್ಣ ಚಮಚದಷ್ಟು 3 ಚಮಚದಷ್ಟು ಮೊಸರು ಹಾಕ್ಕೊಳ್ಬೇಕು. ಆಮೇಲೆ ಅರ್ಧ ನಿಂಬೆಹಣ್ಣು. ಯಾಕಂದರೆ ಹೇಳಿದ್ನಲ್ಲ ನಾನು, ಡ್ಯಾಂಡ್ರಫ್ ಇದ್ದರೆ ಮತ್ತು ತಲೆಯಲ್ಲಿ ಸಣ್ಣ ಸಣ್ಣ ಬಕ್ಕಿನ ಆಗಿದ್ದರೆ ಇದು ಕಡಿಮೆ ಮಾಡುತ್ತೆ. ಹಂಗಾಗಿ ನಾನು ಲೆಮನ್ ಹಾಕ್ತಾಯಿದ್ದೀನಿ. ಈಗ ಸ್ವಲ್ಪ ಚಳಿಗಾಲ ಇತ್ತಲ್ಲ, ಇದು ವೆದರ್ಗೆ ಸ್ವಲ್ಪ ಡ್ಯಾಂಡ್ರಫ್ ಆಗುತ್ತೆ. ಸೊ ಹಂಗಾಗಿ ಅರ್ಧ ಲೆಮನ್ ಹಾಕ್ಕೊಳ್ಬೇಕು. ಮೊಸರು ನಮ್ಮ ಕೂದಲನ್ನ ಶೈನಿಂಗ್ ಮಾಡುತ್ತೆ, ಸಾಫ್ಟಾಗಿ ಸಿಲ್ಕಿಯಾಗಿ ಬರುತ್ತೆ. ಆ ಶೈನ್ ಕೊಡೋದು ಮೊಸರಿಂದನೂ ಆಗುತ್ತೆ ಅದು. ಸೊ ಹಂಗಾಗಿ ಈಗ ಮೊಸರು ಮತ್ತು ಲೆಮನ್ ಹಾಕ್ಕೊಂಡಿದ್ದೀನಿ. ಈಗ ಬೀಜ ತೆಗೆದು ಹಾಕ್ಕೊಳ್ಬೇಕು. ಇವಾಗ ನಾನು ಅದು ಡಿಕಾಕ್ಷನ್ ಮಾಡಿದ್ನಲ್ಲ, ಅದು ಆರಿದೆ, ಅದನ್ನು ಹಾಕಬೇಕು. ಹಾಗೆ ಬಿಸಿದು ಹಾಕಿದರೆ ಅದು ಚೆನ್ನಾಗಿರಲ್ಲ. ಮೊಸರನ್ನ ಹಾಕಿರ್ತೀವಲ್ಲ, ಒಂಥರ ಒಡ್ದಂಗೆ ಆಗಿಬಿಡುತ್ತೆ. ಸೊ ಹಂಗಾಗಿ ಅದು ಸ್ವಲ್ಪ ಆರಬೇಕು. ಆರಿದಾದ್ಮೇಲೆ ಹಾಕ್ಕೊಳ್ಬೇಕು ನೋಡ್ರಿ. ನೋಡಿ ಕಲಿಸ್ಕೋಬೇಕು. ಮತ್ತು ತೆಳ್ಳಗಾಯ್ತು ಮೆಹಂದಿ ಅಂದರೆ ಹಚ್ಕೊಳಕ್ಕಾಗಲ್ಲ, ಆಮೇಲೆ ಸೋರು ಬಿಡುತ್ತದು. ಸೊ ಕನ್ಸಿಸ್ಟೆನ್ಸಿ ಯಾವ ಥರ ಬೇಕಂತೇಳಿ ನೀವು ನೋಡಿ ನೀರು ಹಾಕ್ಕೊಳ್ಬೋದು. ನಾನಿಲ್ಲಿ 1 ಗ್ಲಾಸಷ್ಟು ಡಿಕಾಕ್ಷನ್ ಮಾಡಿದ್ನಲ್ಲ, ಅದರಿಂದನೇ ಕಲಿಸಿದ್ದೀನಿ. ಒಂದು ಮೇಲೆ 3 ಚಮಚದಷ್ಟು ಅಷ್ಟೇ ನೀರು ಹಾಕ್ಕೊಂಡಿರ್ಬೋದು, 3-4 ಟೇಬಲ್ ಸ್ಪೂನ್ ಅಷ್ಟು. ಜಾಸ್ತಿ ನಾನು ನೀರು ಹಾಕಿಲ್ಲ, ಯಾಕಂದರೆ ನೆಂದಂಗೆಲ್ಲ ಅದು ಅಳಸಾಗುತ್ತೆ. ನೆಂದ ಮೇಲೆ ಅದು ಅಳಸಾಗುತ್ತೆ. ಸೊ ಹಾಗಾಗಿ ಕಲಿಸ್ಬೇಕಾದ್ರೆ ಸ್ವಲ್ಪ ಗಟ್ಟಿಯಾಗಿ ಕಲಿಸಿಟ್ಬಿಡಿ. ಅದು 3-4 ಗಂಟೆ ನೆಂದ ಮೇಲೆ ಅದು ಅಳಸಾಗುತ್ತೆ. ನಾವು ಯಾವ ಥರ ಹಚ್ಕೊಳ್ಬೇಕಲ್ಲ ಆ ಕನ್ಸಿಸ್ಟೆನ್ಸಿಗೆ ಬರುತ್ತದು.
ಹಾಗಾಗಿ ನೋಡಿಕೊಂಡು ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಬೇಕು, ಗಂಟು ಇರಬಾರ್ದು, ಆ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಒಂದು 4 ಗಂಟೆ ಹಂಗೆ ಬಿಟ್ಟಿದ್ದು, 4 ತಾಸು ಬಿಟ್ಟಾದ್ಮೇಲೆ ನೋಡಿ ಕಪ್ಪಾಗಿಬಿಟ್ಟಿದ್ರೆ ಸುತ್ತ. ಅದು ಕೆಬ್ಬಣದ ಕಡಾಯದಿಂದ ಆಗಿರೋದು. ಅದು ಮೆಹಂದಿ ಅದೇನೋ ಫಾಲ್ಟ್ ಅಲ್ಲ, ಅದನ್ನು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹಚ್ಕೊಳ್ಬೇಕು. ನಾನು ಇಲ್ಲಿ ಹಳೆ ಬಟ್ಟೆ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಮೆಹಂದಿ ಹತ್ತಿ ಬಿಡುತ್ತಲ್ಲ, ಹಂಗಾಗಿ ಬೆನ್ನಿಗೆ ಅದೆಲ್ಲ ಹತ್ತಿ ಬಿಡುತ್ತೆ ಅಂತೇಳಿ ವೇಲ್ ಕಟ್ಕೊಂಡಿದ್ದೆ. ನೀವು ಯಾವಾಗಲೂ ಹಚ್ಕೋಬೇಕಾದ್ರೆ ಚಿಕ್ಕ ಬಿಡಿಸ್ಕೊಳ್ಬೇಕು, ಕೂದಲು ಯಾವಾಗಲೂ ಬಿಡಿಸ್ಕೊಂಡ್ಮೇಲೆ ಹಚ್ಕೋಬೇಕು. ಯಾಕಂತಂದರೆ ಗಂಟು ಇರ್ತಾವಲ್ಲ, ಹಂಗಾಗಿ ಚೆನ್ನಾಗಿ ಅಪ್ಲೈ ಆಗಲ್ಲ, ಮತ್ತು ಹೇರ್ ಫಾಲ್ ಆಗುತ್ತೆ. ನೀವು ಸ್ನಾನ ಮಾಡಬೇಕಾದ್ರೆ ಕೂದಲು ಭಾಳ ಬಿಡ್ತಾವೆ. ಸೊ ಹಂಗಾಗಿ ಫಸ್ಟಿಗೆ ತಲೆ ಬಾಚ್ಕೊಳ್ಬೇಕು, ಯಾವುದೇ ಸಿಕ್ಕಿಲ್ಲಾರ್ದಂಗೆ ಚೆನ್ನಾಗಿ ತಲೆ ಬಾಚ್ಕೊಂಡು ಆದಮೇಲೆ ನಾವು ಮೆಹಂದಿ ಹಚ್ಕೊಳ್ಬೇಕು. ತಲೆಗೆ ಚೆನ್ನಾಗಿ ತಲೆ ಬಾಚ್ಕೊಂಡಾದ್ಮೇಲೆ ಮೆಹಂದಿ ಅಪ್ಲೈ ಮಾಡ್ಕೋಬೇಕು. ನೀವು ಯಾರ ಕೈಲೇನಾದರೂ ಹಚ್ಕೊಳ್ಬೋದು. ಇಲ್ಲಿ ನಾನೇ ಹಂಗೆ ಹಚ್ಕೊಳ್ತಾ ಇದ್ದೀನಿ, ನನಗೆ ಯಾವ ರೀತಿ ಬರುತ್ತೆ ಆ ಥರ ಹಚ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ತಲೆ ಎಲ್ಲ ಹಚ್ಕೊಬಿಡ್ಬೇಕು. ಅದು ತಲೆಗೆ ಹಚ್ಕೊಂಡ್ರೆ ಆಮೇಲೆ ಮೆಹಂದಿ ಹಚ್ಕೊಳ್ಳೋದ್ರಿಂದ ತಂಪು, ಇದು ಚಲೋ ಇದು. ಯಾಕಂತಂದರೆ ಹೀಟ್ ಬಾಡಿ ಇದ್ದವ್ರಿಗೆ ಭಾಳ ಚಲೋ ಅಂತಾರೆ ಮೆಹಂದಿ ಹಚ್ಕೊಳ್ಳೋದ್ರಿಂದ. ಕೆಲವ್ರಿಗೆ ಪಾದ ಉರಿತಿರ್ತಾವಲ್ಲ, ಆ ಟೈಮಿಗೆ ಮೆಹಂದಿ ಹಚ್ತಾರೆ, ಕಾಲು ತಂಪಾಗುತ್ತವಂತ. ಕಾಲು ಉರಿಯೋದಂಗೆ ಇರುತ್ತಲ್ಲ ಪ್ರಾಬ್ಲಮ್ಮು, ಅಂಗಾಲಿಗೆ ಮೆಹಂದಿ ಹಚ್ಕೊಳ್ಳೋದ್ರಿಂದ ತಂಪು ಅಂತೇಳಿ ಮೆಹಂದಿ ಹಚ್ಕೊತಾರೆ ಅವರು. ಮೆಹಂದಿ ತಂಪು ಅಂತೇಳಿ ಹಚ್ಕೊಳ್ಳೋದು. ನೀವು ಚೆನ್ನಾಗಿ ಹಚ್ಕೊಳ್ಬೇಕು. ಇವಾಗ ಎಲ್ಲ ಹಚ್ಕೊಂಡಾಯ್ತು ನೋಡಿ, ಆ ಥರ ಹಚ್ಕೊಂಡಿದ್ದೀನಿ ನಾನಂತ. ಇವಾಗ ಇದನ್ನು ನಾನು ಒಂದು 3 ತಾಸಾದರೂ ಬಿಡ್ತೀನಿ, ಯಾಕಂದ್ರೆ ಚೆನ್ನಾಗಿ ಅದು ಅಬ್ಸರ್ವ್ ಆಗಬೇಕಲ್ಲ ನಮ್ಮ ಹೇರ್ಸ್ಗೆಲ್ಲ. ಹಂಗಾಗಿ ಒಂದು 3 ತಾಸು ಬಿಡ್ತೀನಿ. ಬಿಟ್ಟಾದ್ಮೇಲೆ ತಲೆ ಸ್ನಾನ ಮಾಡೋದು, ಶಾಂಪೂ ಹಚ್ಚೋ ಆಗಿಲ್ಲ, ಅದು ಬರೀ ನೀರಿಂದ ತಲೆ ಸ್ನಾನ ಮಾಡೋದು. ಇಲ್ಲಿ ನಾವೀಗ ಚೂಡ ಮಾಡ್ತಾಯಿದ್ದೀವಿ, ಅವಲಕ್ಕಿ ಚೂಡ ಮತ್ತು ಮಂಡ ಚೂಡ ಮಾಡ್ತಿದ್ವಿ. ಅತ್ತೆ ಮಾಡ್ಲತ್ತಾರ ನೋಡ್ರಿ, ಅವಲಕ್ಕಿ ಚೂಡ ಮಾಡಿಟ್ಟಿದ್ವಿ. ಅವ್ರೀಗ ನೆಕ್ಸ್ಟ್ ಮಂಡ ಚೂಡ ಮಾಡ್ಲತ್ತಿದ್ರು. ಊರಿಗೆ ಹೋಗ್ಬೇಕಂತಂದಿನಲ್ಲ, ಜವಳಕ್ಕೆ ಹೋಗ್ಬೇಕಲ್ಲ, ಅದಕ್ಕೆ ಟ್ರೈನಲ್ಲಿ ತಿನ್ನೋದಕ್ಕೆ ಏನಾದರೂ ಸ್ನ್ಯಾಕ್ಸ್, ಅಲ್ಲಿ ರೂಮಲ್ಲಿ ತಿನ್ನೋದಕ್ಕೆ ಸ್ನ್ಯಾಕ್ಸ್ ಅಂತ ರೆಡಿ ಮಾಡ್ತಾಯಿದ್ದೀವಿ. ಇಲ್ಲಿ ನೋಡ್ರಿ ದನ ಯಾವ ಥರ ಆಟ ಆಡ್ತಾಳಂತ. ಇದು ಹೊಸ್ದಾಗಿ ಕಲ್ತಾಳಕ್ಕಿನೇ ಬಟ್ಟೆಗೆ ಮುಚ್ಕೊಳ್ಳೋದು ಅವಕ್ಕಂತ ಅನ್ನೋದು. ಈ ಥರ ಚೆನ್ನಾಗಿ ಕಾಣಿಸ್ತದೆ. ಅಷ್ಟು ಒಂದೊಂದು ಡಿಫ್ರೆಂಟ್ ಮಾಡ್ತಾಳೆ, ಒಂದೊಂದು ದಿವಸ ಒಂದೊಂದು. ಆಟ ಸಿಗೋದು ನೋಡಿಲ್ಲಕ್ಕೆ.
ಧನ್ಯ 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 ತಿನ್ಬೇಕತ್ತಳ ಹೆಂಗದ ತುಂಬ ಹೆಂಗ ಆಟ ಏ ಊಟ ಅದಂಗ ಔಟ್ ಮಾಡೋದಂಗ ಔಟ್ ಮಾಡಿ ಮತ್ತೆ ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವೀಡಿಯೋನ ನೋಡಿ ಹೋಗಿಬಿಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾನು ಒಳ್ಳೆ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಪ್ರಯತ್ನ ಪಡ್ತಾಯಿದ್ದೀನಿ ಶೇರ್ ಮಾಡೋದಕ್ಕೆ. ಸೊ ಹಾಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನನಗೆ ಲೈಕ್ ಕೊಡಿ. ನೀವು ಲೈಕ್ ಕೊಡೋದ್ರಿಂದ ನನಗೆ ಪ್ರೋತ್ಸಾಹ ಬರುತ್ತೆ. ನೀವು ವೀಡಿಯೋನ ಇಷ್ಟಪಡ್ತಿದ್ದೀರಾ ಈ ಥರ ಮಾಡೋದಕ್ಕೆ ನನಗೂ ಮನಸ್ಸಾಗುತ್ತೆ. ಸೊ ಹಾಗಾಗಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ, ಆಮೇಲೆ ನನ್ನ ಚಾನಲನ್ನು ಲೈಕ್ ಮಾಡಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ನೆಕ್ಸ್ಟು ನಾವು ಜೋಳದೆಲ್ಲ ತೆಗೆಸ್ತೀವಲ್ಲ ಅದೆಲ್ಲ ವೀಡಿಯೋ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.